ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತಿನ ವಿಡಿಯೋ ಏನು ಅಂದರೆ ತಮ್ಮನೇಲಿ ನೋಡಿದ್ರೇ ನಿಮ್ಗೆ ಅರ್ಥ ಆಗಿರುತ್ತೆ. ವರಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮನೆ ಕ್ಲೀನಿಂಗ್ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್. ನಾವು ಬಿಫೋರ್ ದ ಫೆಸ್ಟಿವಲ್ ಏನು 3 ಡೇಸ್ ಮುಂಚೆ ಸ್ಟಾರ್ಟ್ ಮಾಡಿದ್ದು ನಾವು. ಅದಕ್ಕೂ ಮುಂಚೆ ನಾನು ಆಲ್ರೆಡಿ ಮನೆಗೆ ಬಂದಾಗೆ ಎಲ್ಲ ಕ್ಲೀನ್ ಮಾಡಿರೋದಲ್ವ, ಬೇಡ ಜಸ್ಟ್ ನಾರ್ಮಲಾಗಿ ಕೂಡೆಲ್ಲ ಉದುರಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಹಬ್ಬ ಮಾಡ್ತೀವಲ್ವ, ಒಂದೇ ಸತಿ ಕ್ಲೀನಾಗಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು 3 ಡೇಸ್ ಬಿಫೋರ್ ಶುರು ಮಾಡಿದ್ವಿ. ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ನನಗೆ ದೊಡ್ಡ ಟಾಸ್ಕ್ ಅಂದರೆ ನನ್ನ ಮಗನಿಗೆ ಹಾಲು ಕುಡಿಸೋದು. ಅವ್ನು 1 ಅವರ್ ಟೈಮ್ ತಗೊತಾನೆ ಕರೆಕ್ಟಾಗಿ ಹಾಲು ಕುಡಿಯೋಕ್ಕೆ, 1.5 ಅವರ್. ಸೊ ಅವ್ನಿಗೆ ಹಾಲು ಕುಡಿಸ್ಬಿಟ್ಟು ನಾವು ಕಾಫಿ ಕುಡಿದ್ಬಿಟ್ಟು ಕೆಲಸಗಳನ್ನ ಶುರು ಮಾಡಿದ್ವಿ. ನಾನು ಬೆಳಗ್ಗೆನೇ ಸ್ವಲ್ಪ ಬೇಗ ಸ್ವಲ್ಪ ಕೆಲಸಗಳಷ್ಟೇ ಎಲ್ಲ ನಮ್ಮ ಅತ್ತೆನೇ ಮಾಡಿದ್ರು. ನೀವು ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ನಾನು ಕಾಫಿ ಕುಡಿದ್ಬಿಟ್ಟು ಅವ್ನಿಗೂ ಹಾಲು ಕುಡಿಸ್ಬಿಟ್ಟು ಫಸ್ಟ್ ನಾನು ಮಾಡಿದ ಕೆಲಸನೇ ಸ್ಕ್ರೀನ್ ಎಲ್ಲ ಏನಿರುತ್ತೆ ಅದು ಎಲ್ಲನೂ ತೆಗೆದ್ಬಿಟ್ಟು ವಿಂಡೋಸ್ ಕರ್ಟನ್ಸ್ ಎಲ್ಲನೂ ಅದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟೆ. ಅದು ವಾಶ್ ಆಗೋ ಅಷ್ಟರಲ್ಲೇ ಡಸ್ಟಿಂಗ್ ಮಾಡ್ಕೊಳ್ಳೋಣ ಅಂತ ನಾನು ಇವತ್ತು ಮಾಡಿದ ಕೆಲಸ ಬಂದುಬಿಟ್ಟು ಬರೀ ಡಸ್ಟಿಂಗ್ ಅಷ್ಟೇ. ಗೋಡೆ ಮೇಲೆ ಎಲ್ಲ ನಮ್ಮ ಮನೆ ಹತ್ರ ರೋಡ್ ಪಕ್ಕದಲ್ಲೇ ಇರೋದ್ರಿಂದ ಬ್ಲ್ಯಾಕ್ ಕಲರ್ ಡಸ್ಟ್ ತುಂಬಾ ಇರುತ್ತೆ, ಸಣ್ಣ ಡಸ್ಟು. ಎಷ್ಟು ವೀಕ್ಲಿ ಒನ್ಸು ಡೈಲಿ ಮತ್ತೆ ಮನೆ ಒರೆಸೋವಾಗೆಲ್ಲ ವಿಂಡೋಸ್ ಹತ್ರ ಎಲ್ಲ ಒರೆಸ್ಕೊತಾರೆ ಹಾಲಲ್ಲಿ, ಆದ್ರೂ ಡಸ್ಟ್ ತುಂಬಾ ಇರುತ್ತೆ. ಸೊ ಹಂಗಾಗಿ ಫಸ್ಟ್ ಡಸ್ಟಿಂಗ್ ಮಾಡ್ಕೊಂಬಿಡೋಣ, ವಾಟರ್ ಹಾಕಿದ್ರೆ ಮತ್ತೆ ಅದೆಲ್ಲ ಅಲ್ಲೇ ಅಂಟ್ಕೊಂಡ್ಬಿಡುತ್ತೆ, ಕ್ಲೀನ್ ಆಗಲ್ಲ ಅಂದ್ಬಿಟ್ಟು ನಾನಿವತ್ತು ಆಚೆ ಕಡೆ ಅಂದರೆ ಹಾಲು ಮತ್ತು ನಮ್ಮ ರೂಮ್ಸು ಇದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾನು ನನ್ನ ರೂಮೇ ಕ್ಲೀನ್ ಮಾಡಿದ್ದು. ಯಾಕೆ ಅಂದರೆ ನನಗೆ ಸ್ವಲ್ಪ ವರ್ಕ್ ಇತ್ತು, ಆಚೆ ಹೋಗಿ ಬಂದು ಮಕ್ಕಳನ್ನ ನಿದ್ದೆ ಮಾಡಿಸ್ಬಿಟ್ಟು ಮತ್ತೆ ಹಾಲೆಲ್ಲ ಕ್ಲೀನ್ ಮಾಡ್ಕೋಬೋದು ಅಂತ ನಾನು ನನ್ನ ರೂಮು ಹಾಲೆಲ್ಲ ಸ್ವಲ್ಪ ಡಸ್ಟಿಂಗ್ ಮಾಡೋ ಅಷ್ಟರಲ್ಲೇ. ಆ್ಯಂಡ್ ಇನ್ನೊಂದೇನೆಂದರೆ ಮೆಶ್ ಹಾಕ್ಸಿದ್ದಾರೆ ಇಲ್ಲಿ, ಸೊಳ್ಳೆ ಬರ್ತೀರ ಅದನ್ನು ಈಸಿಯಾಗಿ ರಿಮೂವ್ ಮಾಡ್ಕೊಂಡು ಆಚೆ ಕ್ಲೀನ್ ಮಾಡ್ಕೊಬೋದು, ವಾಶ್ ಕೂಡ ಮಾಡ್ಕೋಬೋದು. ಬಟ್ ವಾಶ್ ಮಾಡಿದ್ರೆ ನನಗೆ ಅಷ್ಟು ಕ್ಲೀನ್ ಆಗುತ್ತೆ ಅಂತ ಅನಿಸಿಲ್ಲ, ಹಂಗಾಗಿ ಅದು ಒಣಗೋಕ್ಕೆಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತಲ್ವ. ಸೊ ನಾನು ತಗೊಂಡೋಗಿ ಅದನ್ನ ಡಸ್ಟ್ ಮಾಡ್ಕೊಂಬಂದು ಹಾಕ್ತಾಯಿದ್ದೀನಿ. ನನ್ನ ರೂಮು ಹಾಲಲ್ಲಿ ನಾನು ಡಸ್ಟಿಂಗ್ ಮಾಡೋಷ್ಟರಲ್ಲೇ ನಮ್ಮ ಅತ್ತೆ ಅಡುಗೆ ಮನೆಯಲ್ಲಿರೋ ಎಲ್ಲ ಪಾತ್ರೆಗಳೆಲ್ಲ ತೊಳೆದು ಎಲ್ಲ ಕ್ಲೀನಾಗಿ ಜೋಡಿಸ್ತಾಯಿದ್ರು ಒರೆಸಿ. ನಮ್ಮ ಮನೇಲಿ ಇರೋದಕ್ಕೆ ಸ್ವಲ್ಪ ಅಷ್ಟೇ ಪಾತ್ರೆಗಳು, ಅದೆಲ್ಲದನ್ನು ಕ್ಲೀನಾಗಿ ವಾಶ್ ಮಾಡಿ ಎಲ್ಲ ಇಟ್ಟಿದ್ರು. ಹಂಗೆ ಜೋಡಿಸ್ಬಿಟ್ಟಿದ್ರು. ನ್ಯೂಸ್ ಪೇಪರ್ ಆ್ಯಕ್ಚುಲಿ ನಾನು ಪಾತ್ರೆ ಜೋಡ್ಸೋಕ್ಕೆ ಕೆಳಗಡೆ ಅದು ಶೀಟ್ ಆರ್ಡ್ರ್ ಮಾಡಿದ್ದೆ, ಬಟ್ ಅದು ಬಂದಿಲ್ಲ ಇನ್ ಟೈಮಲ್ಲಿ. ನನಗೆ ಅದು ಡಿಲೇ ಆಗಿಬಿಡ್ತು ಯಾಕೋ ಡೆಲಿವರಿ, ಹಂಗಾಗಿ ನ್ಯೂಸ್ ಪೇಪರೇ ಹಾಕಿ ಜೋಡಿಸ್ಬಿಡೋಣ, ಅದು ಬಂದವಾಗ ಪೇಪರ್ ಚೇಂಜ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನ್ಯೂಸ್ ಪೇಪರ್ ಹಾಕೋಣ ಅಂದ್ಕೊಂಡ್ವಿ. ನಾನು ನ್ಯೂಸ್ ಪೇಪರ್ ಮನೇಲಿ ಇರಲಿಲ್ಲ, ತಗೊಬರೋದು ಮರ್ತೋಗ್ಬಿಟ್ಟೆ ಸ್ಕೂಲ್ ಹತ್ರದಿಂದ. ಸೊ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು, ಸ್ಕೂಲ್ ಹತ್ರ ಹೋಗಲೇಬೇಕಾಗಿತ್ತು. ಹಂಗಾಗಿ ಸ್ಕೂಲ್ ಹತ್ರ ಹೋಗೋಕ್ಕೂ ಮುಂಚೆನೇ ನಾನು ರೂಮೆಲ್ಲ ಫುಲ್ಲು ಗೂಡೆಲ್ಲ ಉದುರಿಸ್ಕೊಂಡ್ಬಿಟ್ಟು ಗೋಡೆ ಮೇಲೆನೂ ಸಣ್ಣ ಡಸ್ಟ್ ಇರುತ್ತೆ, ಹಂಗಾಗಿ ನಾನು ಗೋಡೆ ಎಲ್ಲನೂ ಫುಲ್ಲು ಕ್ಲೀನಾಗಿ ತ್ಯಾವ ಮಾಡೋಕ್ಕೂ ಮುಂಚೆ ಡಸ್ಟಿಂಗ್ ಎಲ್ಲ ಮಾಡಿಬಿಟ್ಟೆ. ಸೊ ನಾಳೆ ಅಂದರೆ ನೆಕ್ಸ್ಟ್ ವಿಡಿಯೋಲಿ ನೋಡ್ತೀರಾ ನೀವು, ನೆಕ್ಸ್ಟ್ ಡೇ ಗೋಡೆಗಳೆಲ್ಲ ಒರೆಸೋವಾಗ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಗೋಡೆ ಎಲ್ಲ ಫುಲ್ಲು ಡಸ್ಟ್ ಮಾಡಿಕೊಂಡೆ. ನಾನು ರೂಮ್ ಕ್ಲೀನ್ ಮಾಡುವಾಗ ಮಕ್ಕಳನ್ನ ಹಾಲಲ್ಲಿ ಇಟ್ಬಿಟ್ಟು ಡೋರ್ ಕ್ಲೋಸ್ ಮಾಡಿಕೊಂಡು ಕ್ಲೀನ್ ಮಾಡಿದೆ. ನೀವು ನೋಡ್ಬೋದು ಎಷ್ಟು ಡಸ್ಟ್ ಇದೆ ಅಂತ ಹೇಳ್ಬಿಟ್ಟು. ಕ್ಲೀನ್ ಮಾಡ್ತಾಯಿದ್ರೆ ಬರ್ತಾನೆ ಇದೆ, ನಿಜ ಸಖತ್ತು ಡಸ್ಟ್. ಇಲ್ಲಿ ಪಕ್ಕದಲ್ಲಿ ರೋಡ್ ಇರೋದ್ರಿಂದ ಆ ರೋಡು ಕೂಡ ಕರೆಕ್ಟಾಗಿಲ್ಲ, ಸ್ವಲ್ಪ ಅಂದರೆ ಜಾಸ್ತಿ ಮಣ್ಣಿದೆ ಅಲ್ಲಿ, ಹಂಗಾಗಿ ವೆಹಿಕಲ್ಸ್ ತುಂಬ ಓಡಾಡುತ್ತಲ್ವ, ತುಂಬ ಡಸ್ಟ್ ಬರುತ್ತೆ ನಮ್ಮ ಮನೆ ಒಳಗಡೆ. ಸೊ ಮಕ್ಕಳಿದಾರಲ್ವ, ಅವ್ರಿಗೂ ಇನ್ಫೆಕ್ಷನ್ ಆಗಿಬಿಡುತ್ತೆ. ಹೆಂಗೂ ಮಾಡ್ತಾಯಿದ್ದೀವಿ, ಕ್ಲೀನಾಗಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ವಿಂಡೋಗಿರುವಂಥ ಮೆಶ್ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಇದೆಲ್ಲ ಡಸ್ಟ್ ಮಾಡಿಕೊಂಡು ಇವಾಗ ಹಾಕ್ತಾಯಿದ್ದೀನಿ. ಆ್ಯಂಡ್ ಬೆಡ್ ಕವರೆಲ್ಲ ಚೇಂಜ್ ಮಾಡಿ ಕ್ಲೀನಾಗಿ ಮಗುಗೂ ತೊಟ್ಲಿಯಲ್ಲೆಲ್ಲ ಬಟ್ಟೆಗಳೆಲ್ಲ ಚೇಂಜ್ ಮಾಡಿ ಡಸ್ಟಿಂಗ್ ಆಗಿದ ತಕ್ಷಣ ಫುಲ್ ಎಲ್ಲ ಚೇಂಜ್ ಮಾಡಿಬಿಟ್ಟೆ. ಬಿಕಾಸ್ ಆಲ್ರೆಡಿ ಘೃತಿಕ್ಗೆ ಕೋಲ್ಡ್ ಇತ್ತಲ್ವ, ಅವನಿಗೆ ಮತ್ತೆ ತುಂಬ ಕೋಲ್ಡ್ ಇನ್ಫೆಕ್ಷನ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಡಸ್ಟಿಂಗ್ ಮಾಡಿದ ತಕ್ಷಣ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ವಿ. ನಾನಿದೆಲ್ಲ ಮಾಡೋಷ್ಟರಲ್ಲೇ ನಾನು ಹೇಳ್ದಂಗೆ ನಮ್ಮ ಅತ್ತೆ ಅಡುಗೆ ಮನೆಯಲ್ಲಿರುವಂಥ ಎಲ್ಲ ಪಾತ್ರೆಗಳನ್ನು ತೆಗೆದು ನಾನು ಎದ್ದೊಳಕ್ಕೂ ಮುಂಚೆನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಅವರು. ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರಲ್ವ, ಅವಾಗೇ ಅವರಿಗೆ ಟಿಫನ್ ಮಾಡೋಕ್ಕೆ ಅಂತ ಎದ್ದೇಳ್ತಾರೆ, ತುಂಬ ಬೇಗ ಎದ್ದೇಳ್ತಾರೆ ಅವರು. ಟಿಫನ್ ಎಲ್ಲ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟಿದ್ರು, ವಾಶ್ ಮಾಡಿ ಇಟ್ಟಿದ್ರು. ಆ್ಯಂಡ್ ಟಿಫನಿಗೆ ಬಂದುಬಿಟ್ಟು ದೋಸೆ ಚಟ್ನಿ ಮಾಡಿದರು. ನಾನು ಆ ಡಸ್ಟಿಂಗ್ ಕೆಲಸ ಎಲ್ಲ ಮುಗಿಸಿ, ನಾನು ಹೇಳಿದೆ ಅಲ್ವ ಸ್ಕೂಲ್ ಹತ್ರ ಸ್ವಲ್ಪ ವರ್ಕ್ ಇತ್ತು ಅಂತ, ಟಿಫನ್ ಮಾಡಿಕೊಂಡು ಸ್ಕೂಲ್ ಹತ್ರ ಹೋಗ್ತಾಯಿದ್ದೀನಿ. ನನ್ನ ಮಗು
ಹೋಗ್ತಾರೆ ಮತ್ತೆ ಬಂದು ಹೋಗೋಕ್ಕೆಲ್ಲ ಕಷ್ಟ ಆಗುತ್ತೆ ಓಡಾಡೋಕ್ಕೆ ಅಂದ್ಬಿಟ್ಟು ಮಗುನ ಕೂಡ ಕರ್ಕೊಂಡು ಹೋಗ್ತೀನಿ. ಅಕಸ್ಮಾತ್ ಲೇಟ್ ಆದರೆ 1 ಅವರ್ 2 ಅವರ್ಸ್ ಹಂಗಾಗ್ಬಿಟ್ರೆ ಕರ್ಕೊಂಡು ಹೋದ್ರೆ ಅಲ್ಲೇ ಫೀಡ್ ಮಾಡಿಸಿ ಮನೇಲಿ ಮಲಗಿಸ್ಬಿಟ್ಟು ನನ್ನ ವರ್ಕ್ ಮುಗಿಸ್ಕೋಬೋದು ಅಂತ. ಅಲ್ಲಿ ಹೋಗಲೇಬೇಕು ಅನ್ನೋ ಕೆಲಸ ಇದ್ದರೆ ಅಷ್ಟೇ ನಾನು ಹೋಗ್ತೀನಿ. ಇಲ್ಲ ಅಂದರೆ ಮನೆಯಲ್ಲೇ ಇರ್ತಾ ಇದ್ದೆ. ಸೊ ಕರ್ಕೊಂಡು ಹೋದೆ ನಾನು. ನಾನು ಹೋದ್ಮೇಲೆ ಇವರು ಆರಾಮಾಗಿ ಮನೆಯಲ್ಲಿ ಟಿಫನ್ ಮಾಡಿಕೊಂಡು ಇವ್ನಿಗೆ ತಿನ್ನಿಸೋದು ಒಂದು ದೊಡ್ಡ ಟಾಸ್ಕ್. ನಿಮಗೆಲ್ಲರಿಗೂ ಆಲ್ರೆಡಿ ಪ್ರೀವಿಯಸ್ ವ್ಲಾಗ್ಸಲ್ಲೆಲ್ಲ ನೋಡಿದರೆ ಅರ್ಥ ಆಗುತ್ತೆ. ಮಿನಿಮಮ್ 1 1/2 2 ಅವರ್ಸ್ ಬೇಕು ಇವ್ನಿಗೆ ಊಟ ಮಾಡ್ಸೋಕ್ಕೇ. ಸೊ ನಾನು ಆ ಕಡೆ ಹೋದ್ಮೇಲೆ ನಮ್ಮ ಅತ್ತೆಯವರು ಕೂಡ ಸ್ವಲ್ಪ ಏನು ಸ್ಟಾರ್ಟ್ ಮಾಡಿದ್ರು ಬೆಳಗ್ಗೆ ವರ್ಕು ನಾನು ಹೋಗೋ ಅಷ್ಟರೊಳಗೆ ಆಲ್ಮೋಸ್ಟ್ 60% ಮುಗಿಸ್ಬಿಟ್ಟಿದ್ರು. ಮಿಕ್ಕಿರೋದೆಲ್ಲ ಕ್ಲೀನಾಗಿ ತೊಳೆದು ಎಲ್ಲ ಇಟ್ಟಿದ್ರು. ಮತ್ತು ಇವ್ನಿಗೆ ಸ್ನಾನ ಮಾಡಿಸಿ ಇವ್ನಿಗೆ ಟಿಫನ್ ಮಾಡಿಸಿ ಅವರು ಟಿಫನ್ ಮಾಡಿ ಸ್ವಲ್ಪ ಹೊತ್ತು ಹಂಗೆ ಕೆಲಸಗಳು ಮಾಡಿಕೊಂಡು ಇದ್ದರು. ಮತ್ತು ನಾನು ಸ್ವಲ್ಪ ಬೇಗನೆ ಬಂದುಬಿಟ್ಟೆ ಕೆಲಸಗಳಿದಾವಲ್ಲ ಮನೆಯಲ್ಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನು ಹೋಗಿದ್ದ ಕೆಲಸನೂ ಸ್ವಲ್ಪ ಬೇಗ ಮುಗೀತು ಸ್ಕೂಲ್ ಹತ್ರ. ಹಾಗಾಗಿ ಅಂದರೆ ವೆರಿ ಇಂಪಾರ್ಟೆಂಟ್, ನಾನು ಅಲ್ಲಿ ಹೋದ್ರೇ ಆಗೋದು. ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಸ್ವಲ್ಪ ಬೇಕಾಗುತ್ತೆ, ಏನಾದರೂ ಅಲ್ಲಿ ಫೋಟೋಸ್ ಬೇಕಾಗುತ್ತೆ, ಹಂಗಿದ್ದವಾಗ ಅಷ್ಟೇ ನಾನು ಅಲ್ಲಿ ಹೋಗೋದು. ಇಲ್ಲಾಂದರೆ ಮನೆಯಲ್ಲಿಂದನೇ ಮಾಡ್ಕೊತೀನಿ. ಸೊ ನಮ್ಮ ಅತ್ತೆ ಕೂಡನು ಸ್ವಲ್ಪ ಹಬ್ಬ ಇನ್ 2 3 ಡೇಸ್ ಇದೆ ಅಷ್ಟೇ ಅಲ್ವಾ, ಹಾಗಾಗಿ ಆಂಟಿ ಸ್ವಲ್ಪ ಏನೋ ಸ್ವೀಟ್ ಎಲ್ಲ ಮಾಡಬೇಕು ಅಂತ ಹೇಳಿದರು ಅಂದ್ಬಿಟ್ಟು ಇವ್ರೂ ಅವನಿಗೆ ಸ್ನಾನನೂ ಮಾಡಿಸಿಲ್ಲ ಏನು ಇನ್ನು. ಟಿಫನ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಹೋಗಿ ಅಲ್ಲೆಲ್ಲ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ ನಾನು ರಿಟರ್ನ್ ಆದೆ. ನಮ್ಮ ಅತ್ತೆಯವ್ರು ಬಂದು ಅವ್ರು ಟಿಫನ್ ಮಾಡ್ದಿರ ಹೋಗ್ಬಿಟ್ಟಿದ್ರು. ಬಂದುಬಿಡೋದೆ ಅಲ್ವಾ ಅಂತ ಹೇಳಿಬಿಟ್ಟು. ಬಟ್ ಲೇಟ್ ಆಗಿಬಿಡ್ತು. ಅವ್ರು ಹೋಗೋಷ್ಟ್ರಲ್ಲಿ 11 ಇವಾಗ. ಮತ್ತು ರಿಟರ್ನ್ ಆಗೋಷ್ಟ್ರಲ್ಲಿ 1 ಆಗಿಬಿಟ್ಟಿತ್ತು ಆಲ್ಮೋಸ್ಟು. ನಾನೂ ಅಷ್ಟೇ ಒಂದು 10:45 10:30 ಹಂಗೆ ಹೋಗಿದ್ದು. ನಾನು ಬರೋಷ್ಟ್ರಲ್ಲಿ 1 ಆಯಿತು. ಆ್ಯಂಡ್ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇವರು ರಿಟರ್ನ್ ಆದರು. ಹಂಗೇ ನಾನು ಬಂದೆ. ಬಂದು ಅವ್ರು ಟಿಫನ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ನಾನು ಬಂದೆ. ಮಧ್ಯಾಹ್ನಕ್ಕೆ ಊಟಕ್ಕೆ ಏನೂ ಮಾಡಿರಲಿಲ್ಲ. ಬೆಳಗ್ಗೆ ದೋಸೆ ಮಾಡಿದ್ರಲ್ವ, ದೋಸೆ ಚಟ್ನಿಗೆ ಮಧ್ಯಾಹ್ನಕ್ಕೆ ರೈಸ್ ಮಾಡಿ ಕೊಟ್ಟಿದ್ದಾರೆ, ಅದೇ ಚಟ್ನಿಗೆ ನಮ್ಮ ಹಸ್ಬೆಂಡ್ಗೆ. ಹಾಗಾಗಿ ನಾನು ಸ್ಕೂಲ್ ಹತ್ರದಿಂದ ಬರಬೇಕಾದ್ರೇ ಬೀನ್ಸ್ ಸಾರು ಮಾಡಿದರು ಮಮ್ಮಿ, ತೊಗೊಂಬಂದಿದ್ದೆ. ಅದಕ್ಕೆ ರೈಸು ಮುದ್ದೆನೋ ಮಾಡ್ಕೊಳ್ಳೋಣ ಕೆಲಸಗಳಿದೆ ಅಲ್ವಾ ಅಂತ. ಮನೆ ಕ್ಲೀನಿಂಗ್ಗೆ ಇಳಿದ್ರೆ ತುಂಬ ಕೆಲಸಗಳಿರುತ್ತೆ. ಮಾಡಿದ್ರೆ ಬೆಳಗ್ಗೆನೇ ಟಿಫನ್ನು ಲಂಚ್ 2 ಮಾಡಿ ಇಟ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಆವಾಗ ಈಸಿ ಆಗುತ್ತೆ ನಮಗೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಬಂದು ಮಗುನ ನಿದ್ದೆ ಮಾಡಿಸಿ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಇಲ್ಲಿ ನಾನು ಹೇಳಿದೆ ಅಲ್ವಾ ರೋಡ್ ಸೈಡ್ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ಇವಾಗ ವಾಯ್ಸ್ ಓವರ್ ಕೊಡುವಾಗ ಹಬ್ಬದ ದಿನ 12:45 ಆಗಿದೆ. ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಆದರೂ ಎಷ್ಟೊಂದು ಸೌಂಡು. ನಾನು ಬಂದಮೇಲೆ ಕೃತಿಕ್ನ ನಿದ್ದೆ ಮಾಡಿಸ್ಬಿಟ್ಟು ಇವ್ನಿಗೆ ಸ್ನಾನ ಮಾಡಿಸಿ ಇವನು ನಿದ್ದೆ ಮಾಡಿಸಿದೆ. ಇಬ್ಬರು ಮಲ್ಕೊಂಡಿದ್ದ ಆದಮೇಲೆ ನಾನು ಊಟ ಮಾಡಿಕೊಂಡು ಮತ್ತೆ ನನ್ನ ಕೆಲಸನ ಶುರು ಮಾಡಿದೆ. ನನ್ನ ಕೆಲಸ ಏನಿದೆ ಅದನ್ನು ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ಬೆಳಗ್ಗೆ ಬರೀ ರೂಮ್ ಅಷ್ಟೇ ಡಸ್ಟಿಂಗ್ ಮಾಡಿದ್ದೆ ಅಲ್ವ. ನನ್ನ ಕೆಲಸ ಇದ್ದಿದ್ದ ದಿನ ಇವ್ನು ನಿದ್ದೆನೇ ಮಾಡಲ್ಲ ನೋಡಿ ಫ್ರೆಂಡ್ಸ್, ಹಿಂಗಿರ್ತಾನೆ. ಇವನು ಸ್ವಲ್ಪ ಬೇಗ ಎದ್ಬಿಟ್ಟ, ಅವನು ಎದ್ದೇ ಇದ್ದ. ಸೊ ಇವ್ರ ಹತ್ರ ಹಂಗೆ ಮ್ಯಾನೇಜ್ ಮಾಡಿಕೊಂಡು ನಿದ್ದೆ ಮಾಡೋವಾಗಲೇ ಸ್ವಲ್ಪ ನನ್ನ ಕೆಲಸಗಳನ್ನ ಶುರು ಮಾಡಿದ್ದೆ ನಾನು. ಸ್ಟಾರ್ಟ್ ಮಾಡಿದ್ಮೇಲೆ ಮಧ್ಯದಲ್ಲಿ ಇವ್ರು ಎದ್ದೇಳಿದ್ರು. ಆ್ಯಂಡ್ ನಾನು ಹೇಳ್ದಂಗೆ ಕರ್ಟನ್ಸ್ ಎಲ್ಲ ಬೆಳಗ್ಗೆನೇ ತೆಗೆದುಬಿಟ್ಟಿದ್ದೆ ಅಲ್ವಾ, ರೂಮ್ ಅಷ್ಟೇ ಡಸ್ಟಿಂಗ್ ಮುಗಿಸಿದ್ದೆ. ಇಲ್ಲಿ ಡಾಲ್ಸ್ ಎಲ್ಲ ತುಂಬ ಇದ್ದಾವೆ. ನಾನು ಹೇಳ್ದಂಗೆ ವಿಂಡೋಸ್ ಹತ್ರನೇ ಇರೋದಲ್ವಾ, ಡಸ್ಟ್ ತುಂಬಾ ಬರುತ್ತೆ. ನೆಕ್ಸ್ಟ್ ಯಾವಾಗಾದ್ರೂ ನಾನು ನಿಮ್ಗೆ ಒಂದ್ಸತಿ ತೋರಿಸ್ತೀನಿ ಡಸ್ಟ್ ಹೆಂಗಿರುತ್ತೆ ಅಂತ. ಗೋಡೆ ಮೇಲೆಲ್ಲ ಫುಲ್ಲು ಡಸ್ಟ್ ಇರುತ್ತೆ. ನಾನು ಯಾವಾಗೂ ಅಷ್ಟೊಂದು ಡಸ್ಟ್ನ ನೋಡಿಲ್ಲ. ಬಿಕಾಸ್ ಇಲ್ಲಿ ರೋಡ್ ಸರಿ ಇಲ್ಲ ಅಲ್ವಾ, ಅದಕ್ಕೆ ಅಷ್ಟೊಂದು ಡಸ್ಟ್ ಬರ್ತಾಯಿದೆ. ನಾವು ಫಸ್ಟ್ ಇದ್ದಿದ್ದ ಹತ್ರನೂ ರೋಡ್ ಇತ್ತು ಪಕ್ಕದಲ್ಲಿ, ಆ್ಯಂಡ್ ಮುಂದೆ ಕೂಡ ರೋಡ್ ಇತ್ತು. ಮನೆ ಹತ್ರ ಎರಡೂ ಸೈಡ್ ರೋಡ್ ಇದ್ರೂ ಇಷ್ಟೊಂದು ಡಸ್ಟ್ ಬರ್ತಾ ಇರಲಿಲ್ಲ. ಬಟ್ ಇಲ್ಲಿ ರೋಡು ಸರಿ ಇಲ್ಲ, ಅದಕ್ಕೆ ಎಷ್ಟೊಂದು ಡಸ್ಟ್ ಬರುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನಾರ್ಮಲಾಗಿ ಕ್ಲೀನಿಂಗ್ ಎಲ್ಲ ನಾನು ಏನು ಎಕ್ಸ್ಪ್ಲೇನ್ ಮಾಡಿಸ್ತಾ ಇಲ್ಲ. ಡಾಲ್ಸ್ ಹತ್ರ ಎಲ್ಲ ತುಂಬ ಡಸ್ಟ್ ಇರುತ್ತಲ್ವ, ಅದೆಲ್ಲ ಇಳಿಸ್ಬಿಟ್ಟು ಫಸ್ಟ್ ಅದೆಲ್ಲ ಡಸ್ಟಿಂಗ್ ಮಾಡ್ಕೊಂಬಿಟ್ಟೆ. ಆ್ಯಂಡ್ ಮಕ್ಕಳು ಮಲ್ಕೊಂಡಿರೋವಾಗ ನಾನು ಈ ಒಂದು ಕೆಲಸ ಮಾಡಿಕೊಂಡೆ. ಮಾಡ್ತಾ ಇರಬೇಕಾದ್ರೆ ಮಧ್ಯದಲ್ಲೇ ಎದ್ದುಬಿಟ್ರು. ಆಲ್ಮೋಸ್ಟ್ ನಂದು ಒಂದು 80% ಕೆಲಸ ಮುಗ್ದಿತ್ತು, ಆವಾಗೇ ಎದ್ದೇಳಿದ್ರು ಅವರು. ಆ್ಯಂಡ್ ಕೆಲಸ ಇದೆ ಅನ್ನೋವಾಗ ಮಧ್ಯದಲ್ಲಿ ಸುಮ್ಮನೆ ಡಿಸ್ಟರ್ಬ್ ಆಗ್ತಾರೆ ಅವರು. ನಾರ್ಮಲ್ ಟೈಮಲ್ಲಿ ಹೆಂಗೆ ಅಂದರೆ ನಾನು ಅಲ್ಲೇ ಇರ್ತೀನಲ್ವ, ನಿದ್ದೆ ಎದ್ರೂ ನೋಡಿಬಿಟ್ಟು ಇಲ್ಲೇ ಇದ್ದೀನಿ ಅಂತ ಹೇಳ್ಬಿಟ್ಟು ಹಂಗೆ ಮಲ್ಕೊತಾರೆ. ಬಟ್ ಯಾವಾಗ ನಾನು ಆಚೆ ಕೆಲಸ ಮಾಡ್ತಾಯಿರ್ತೀನಿ ಆವಾಗ ಎದ್ದು ನೋಡಿಬಿಟ್ಟು ಪಕ್ಕದಲ್ಲಿ ಯಾರೂ ಇರಲ್ಲ ಅಲ್ವಾ ಅವರಿಗೆ, ಆವಾಗ ಎದ್ದು ಹಂಗೆ ಆಚೆ ಬಂದುಬಿಡ್ತಾನೆ ಕೃತಿಕ್. ಆದರೆ ಇವನು ಅಷ್ಟೇ ನೋಡ್ತಾನೆ, ಅಲ್ಲಿ ನಾನು ಮಾತಾಡಿಸಿ ಉಯ್ಯಾಲೆ ಆಡಿಸಿದ್ರೆ ಹಂಗೆ ಮಲ್ಕೊತಾನೆ.
ಇಲ್ಲ ಅಂದರೆ ಮತ್ತೆ ಹಂಗೆ ಸೌಂಡ್ ಮಾಡ್ತಾ ಇರ್ತಾನೆ. ಇಲ್ಲಿ ವಿಡಿಯೋ ವಿಷಯಕ್ಕೆ ಬಂದರೆ ಕ್ಲೀನಾಗಿ ಡಸ್ಟಿಂಗ್ ಅಷ್ಟೇ ನಾನು ಮಾಡ್ತಾ ಇರೋದು. ಫುಲ್ಲು ವಿಡಿಯೋ ಎಲ್ಲನೂ ಇವತ್ತಿನ ವಿಡಿಯೋದಲ್ಲಿ ನಂದು ಆಲ್ ಅಕ್ಯುಮುಲೇಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ನಮ್ಮ ಅತ್ತೆ ಕಿಚನ್ನು ಅವ್ರು ಫುಲ್ಲು ಕಿಚನ್ ಎಲ್ಲ ಟೈಲ್ಸ್ ಎಲ್ಲ ಉಜ್ಜಿ ಒರೆಸಿ ತೊಳೆದು, ನಾನು ಅಷ್ಟೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡಿಲ್ಲ. ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿದ್ರು. ಬೆಳಗ್ಗೆ ಹೋಗಿ ಮಧ್ಯಾಹ್ನ ಬಂದಲ್ವ, ಟಯರ್ಡ್ ಆಗಿಬಿಟ್ಟಿದ್ರು ಅವರೂ. ಅಲ್ಲಿ ಸ್ವಲ್ಪ ಕಡಲೆ ಬೀಜ ಅದು ಉಂಡೆ ಎಲ್ಲ ಮಾಡ್ತಾರಲ್ವ, ಅದು ಮಾಡಿ ಕರ್ಜಿಕಾಯಿ ಎಲ್ಲ ಮಾಡಿದ್ದಾರೆ. ಸೊ ಅವರು ಟಯರ್ಡ್ ಆಗಿಬಿಟ್ಟಿದ್ರು. ಅದಕ್ಕೆ ಎಷ್ಟು ನಿಧಾನಕ್ಕೆ ಮಾಡೋಣ, ಎಷ್ಟಾದರೆ ಅಷ್ಟು ನಾಳೆ ಮಾಡೋಣ ಅಂತ ಹೇಳಿಬಿಟ್ಟು ಒಂದೇ ದಿನ ಮಕ್ಕಳನ್ನ ಇಟ್ಕೊಂಡು ಎಲ್ಲ ಕೆಲಸ ಮನೆ ಕ್ಲೀನಿಂಗ್ ಹಬ್ಬಕ್ಕೆ ಎಲ್ಲ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಅದಕ್ಕೇ 2 ದಿನ ಹಿಡೀತು ನಮಗೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡೋಕ್ಕೆ. ಬಟ್ಟೆ ಏನೋ ಆಲ್ಮೋಸ್ಟ್ ಅವಾಗಿಂದ ಅವಾಗೆ ಬ್ಲ್ಯಾಂಕೆಟ್ಸ್ ಎಲ್ಲ ಒಗೆದ್ಬಿಟ್ಟಿದ್ದೆ ನಾನು. ಇಲ್ಲಿ ನಮ್ಮ ಮನೆ ಹತ್ರ ಒಂದು ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಬಟ್ಟೆ ಒಣಗಾಕೋಕ್ಕೆ ತುಂಬ ಪ್ಲೇಸ್ ಇದೆ ಮೇಲೆ. ಬಟ್ 2 ಅಪ್‌ಸ್ಟೇರ್ಸ್ ಮೇಲೆ ಹೋಗ್ಬೇಕು. ನಾವಿರೋದು ಗ್ರೌಂಡ್ ಫ್ಲೋರಲ್ಲಿ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ದಾಟಿ ಹೋದರೆ ಮೇಲೆ ಬಟ್ಟೆ ಒಣಗಾಕೋಕ್ಕೆ ಪ್ಲೇಸ್ ಇದೆ. ಬಟ್ ಇವಾಗ ನಾನು ಅಷ್ಟು ಮೇಲೆ ಹತ್ತಕ್ಕಾಗಲ್ಲ. ಆ್ಯಂಡ್ ನಮ್ಮ ಅತ್ತೆಗೂ ಕಾಲು ಅಷ್ಟು ಮೇಲೆ ಹತ್ತಕ್ಕಾಗಲ್ಲ. ಹಂಗಾಗಿ ನಾವಿಲ್ಲೇ ಮನೆ ಹತ್ರ ಸಂದಿಯಲ್ಲಿ ಒಂದು ದಾರ ಕಟ್ಕೊಂಡು ಅಲ್ಲಿ ಬಟ್ಟೆ ಹಾಕ್ಕೊತೀವಿ. ಅಲ್ಲೂ ಬಿಸಿಲು ಬರುತ್ತೆ, ಚೆನ್ನಾಗಿಯೇ ಬಟ್ಟೆ ಒಣಗುತ್ತೆ. ಬಟ್ ಜಾಗ ಕಮ್ಮಿ ಇದೆ, ಕ್ಲಮ್ಸಿ ಆಗುತ್ತೆ. ಹಂಗಾಗಿ ಒಂದೊಂದು ದಿನ ಒಬ್ಬೊಬ್ರದ್ದು ಬ್ಲ್ಯಾಂಕೆಟ್ಸು ಎಲ್ಲ ಒಗೆದ್ಬಿಟ್ಟು, ಬೆಡ್‌ಶೀಟ್ಸ್ ಎಲ್ಲ ಒಗೆದ್ಬಿಟ್ಟು ಎಲ್ಲ ಆಯಿತು. ಸ್ಕ್ರೀನ್ಸ್ ಒಂದು ಪೆಂಡಿಂಗ್ ಇತ್ತು. ಆ್ಯಂಡ್ ನಾನು ಮ್ಯಾಟ್ ಎಲ್ಲನೂ ವಾಷಿಂಗ್ ಮಿಷಿನಲ್ಲಿ ಹಾಕಲ್ಲ, ಅದು ಮಾತ್ರ ನಮ್ಮ ಅತ್ತೆ ಒಗಿತಾರೆ. ಸೊ ಸ್ಕ್ರೀನ್ ಎಲ್ಲನೂ ಬೆಳಗ್ಗೆನೇ ತೆಗೆದು ವಾಷಿಂಗ್ ಮಿಷಿನಲ್ಲಿ ಹಾಕಿದೆ ಅಲ್ವಾ, ಬಟ್ಟೆಗಳ ಕೆಲಸ ಎಲ್ಲ ಅಲ್ಲಿಗೆ ಮುಗೀತು. ಆ್ಯಂಡ್ ಪಾತ್ರೆಗಳ ವಿಷಯಕ್ಕೆ ಬಂದರೆ ನಮ್ಮ ಅತ್ತೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಆಲ್ಮೋಸ್ಟ್ ನಾನು ಸ್ಕೂಲ್ ಹತ್ರ ಹೋಗೋ ಟೈಮ್ಗೆ ಒಂದು 60% ಅಷ್ಟು ಮುಗಿಸ್ಬಿಟ್ಟಿದ್ರು. ಅವರೂ ಮತ್ತು ಆಂಟಿ ಮನೆ ಹತ್ರ ಹೋಗಿ ಬಂದು ಉಳಿದಿರೋ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ರು. ನಾನೂ ಹಾಲ್ ಎಲ್ಲನೂ ಡಸ್ಟಿಂಗ್ ಏನಿತ್ತು, ರೂಮ್ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದು ಒಳ್ಳೆ ಕೆಲಸ ಆಯಿತು. ಬಿಕಾಸ್ ಬಂದಿದ್ದ ತಕ್ಷಣ ಮಕ್ಕಳಿಬ್ಬರನ್ನೂ ಅವ್ರಿಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ರೂಮಲ್ಲಿ ಮಲಗಿರ್ತಾರಲ್ವ, ನಾವು ಡೋರ್ ಹಾಕ್ಕೊಂಡು ಆಚೆ ಡಸ್ಟ್ ಮಾಡಿಕೊಂಡ್ರು ಅವ್ರಿಗೇನು ಡಿಸ್ಟರ್ಬ್ ಆಗೋಲ್ಲ. ಸೊ ಅದೊಂದು ಒಳ್ಳೆಯ ಕೆಲಸ ಆಯಿತು. ಅದಾದಮೇಲೆ ಎಲ್ಲ ಈ ಥರ ಡಸ್ಟಿಂಗ್ ಎಲ್ಲ ಮಾಡ್ಕೊಂಡ್ವಿ ಕ್ಲೀನಾಗಿ. ಆ್ಯಂಡ್ ನೀವೆಲ್ಲ ಯಾವ ಥರ ಹಬ್ಬಗೆ ಪ್ರಿಪ್ರೇಷನ್ಸ್ ಮಾಡ್ತಾಯಿದ್ದೀರಾ ಏನು ಅಂತ ಕಮೆಂಟಲ್ಲಿ ತಿಳಿಸಿ ನಮಗೆ. ಆ್ಯಂಡ್ ಬಿಫೋರ್ ಎಲ್ಲ ನಾನು ನಮ್ಮ ಸ್ಕೂಲಲ್ಲಿ ಕೆಲಸ ಮಾಡ್ತಾರಲ್ವ ಆಂಟಿಯವರು, ಅವ್ರ ಹೆಲ್ಪ್ ತಗೊತಾ ಇದ್ದೆ ಕ್ಲೀನಿಂಗ್ಗೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಮೊನ್ನೆನೇ ಕ್ಲೀನ್ ಮಾಡಿರೋದಲ್ವ, ಅಷ್ಟೊಂದು ಗಲೀಜು ಏನಿರಲ್ಲ, ನಾವೇ ಮಾಡ್ಕೊಂಬಿಡೋಣ. ಆ್ಯಂಡ್ ಇನ್ನೊಂದು ಏನು ಅಂದರೆ, ಮಕ್ಕಳಿದಾರಲ್ವ, ಅವ್ರು ಬಂದರೆ ಆ ಒಂದೇ ದಿನದಲ್ಲೇ ಕೆಲಸಗಳನ್ನ ಮುಗಿಸ್ಬೇಕು. ಬಿಕಾಸ್ ಅವರು ಬೆಳಗ್ಗೆ ಬಂದರೆ ಸಂಜೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ತಾರೆ. ನಾವು ಮಕ್ಕಳು ಮಲ್ಕೊಂಡಿರೋ ಟೈಮಲ್ಲಿ ಅವ್ರಿಗೆ ಡಿಸ್ಟರ್ಬ್ ಆಗದಿರ ಇರೋ ಟೈಮಲ್ಲಿ ಕೆಲಸಗಳನ್ನ ಮಾಡ್ಕೊತೀವಿ. ಅದು 2 ದಿನ ಆಗಲಿ 3 ದಿನ ಆಗಲಿ. ಬಟ್ ಅವ್ರು ಬಂದವಾಗ ಹಂಗಾಗಲ್ಲ ಅಲ್ವಾ, ಒಂದೇ ದಿನದಲ್ಲೇ ಎಲ್ಲ ಮಾಡಬೇಕು. ಅವ್ರಿಗೆ ನಾವು ಸ್ವಲ್ಪ ಹೆಲ್ಪ್ ಮಾಡಬೇಕು. ಆ್ಯಂಡ್ ಅದ್ರ ಜೊತೆಗೆ ಅವ್ರು ಕೆಲಸ ಮಾಡುವಾಗ ಸ್ವಲ್ಪ ಅವರಿಗೆ ಕೋಪ್ರೇಟ್ ಮಾಡಬೇಕು. ಮಕ್ಕಳಿರೋವಾಗ ಹಂಗೆಲ್ಲ ಆಗಲ್ಲ, ಅವ್ರು ಕಿರ್ಚಾಡ್ತಾರೆ, ಎಳೆದಾಡ್ತಾರೆ, ಜೋಡಿಸೋವಾಗ ತೊಳೆಯೋವಾಗ ಎಲ್ಲನೂ. ಅದೆಲ್ಲ ನನಗೆ ಕರೆಕ್ಟ್ ಅನಿಸಿಲ್ಲ. ಅದಕ್ಕೆ ನಾವೇ ಮಾಡ್ಕೊಳ್ಳೋಣ ಈ ಸತಿ, ಯಾರೂ ಬೇಡ ಅಂತ ನಾನು ನಮ್ಮ ಅತ್ತೆನೇ ಕ್ಲೀನ್ ಮಾಡ್ಕೊಂಡಿದ್ದು. ನಾನೂ ತುಂಬ ಕಮ್ಮಿ ಮಾಡಿದ್ದು. ಅದೇ ಈ ಡಸ್ಟಿಂಗು, ಈ ಥರ ವಾಷಿಂಗು ಇದಷ್ಟೇನೆ. ಆ್ಯಂಡ್ ಸ್ವಲ್ಪನೇ ನಾನು ನೀರಲ್ಲಿ ಕೆಲಸ ಮಾಡಿದ್ದು, ಅಷ್ಟೊಂದೇನಿಲ್ಲ. ನಮ್ಮ ಅತ್ತೆ ನೀರೆಲ್ಲ ಮುಟ್ಸೋಕ್ಕೆ ಬಿಡಲ್ಲ. ಅಂದರೆ ನಾನು ತಣ್ಣೀರು ಮುಡ್ತೀನಿ, ತಣ್ಣೀರಲ್ಲಿ ಕೆಲಸ ಮಾಡ್ತೀನಿ. ಬಟ್ ಮಾಡಲೇಬೇಕು ಅಂತ ಸಿಚುವೇಶನ್ ಇದ್ದವಾಗ ಮಾಡ್ತೀನಿ ಅಷ್ಟೇ. ಬಟ್ ಇವಾಗ ಅವ್ರು ಇದ್ರಲ್ವ, ಅವರೇ ನೀರಲ್ಲೆಲ್ಲ ಕೆಲಸ, ಪಾತ್ರೆಗಳೆಲ್ಲ ತೊಳೆದಿದ್ದು ಆ್ಯಂಡ್ ಗೋಡೆಗಳೆಲ್ಲ ಒರೆಸಿದ್ದು ಕೂಡ ಅವರೇ. ರೂಮ್ ಅಷ್ಟೇ ನಾನು ಗೋಡೆಗಳು ಒರೆಸ್ಕೊಟ್ಟಿದ್ದು. ಬಿಕಾಸ್ ಮಕ್ಕಳು ಮಲ್ಕೊಂಡಿದ್ರು, ಅಲ್ಲಿ ಅವ್ರು ಡಿಸ್ಟರ್ಬ್ ಆಗಿಬಿಡ್ತಾರೆ. ನಾನಂದರೆ ಒರೆಸಿದ್ರೆ ಸ್ವಲ್ಪ ಸೌಂಡ್ ಇಲ್ದಿರ ಒರೆಸ್ತೀನಿ ನಿಧಾನಕ್ಕೆ. ಆ್ಯಂಡ್ ಅವ್ರು ಎದ್ದವಾಗೂ ನಾನಂದರೆ ಅಲ್ಲೇ ಹಂಗೆ ಟ್ಯಾಪ್ ಮಾಡಿ ಮಲಗಿಸ್ತೀನಿ. ಅವ್ರ ಅಜ್ಜಿ ನೋಡಿದ್ರೆ ಕೃತಿಕ್ ಹಂಗೆ ಎದ್ದು ಓಡಿ ಆಚೆ ಬರ್ತಾನೆ ಅಂದ್ಬಿಟ್ಟು ನಾನೇ ಒರೆಸ್ಕೊಂಡೆ ಅಷ್ಟೇ ರೂಮು. ರೂಮ್ ಒಂದು ಒರೆಸ್ಕೊಟ್ಟೆ ಅಷ್ಟೇ ಅವ್ರಿಗೆ. ಕಿಟಕಿ ಆಗಿರಲಿ, ಗೋಡೆಗಳೆಲ್ಲ. ಇನ್ನು ಉಳಿದಿದ್ದೆಲ್ಲನೂ ಅವರೇ ಒರೆಸಿರೋದು. ನೀರಲ್ಲಿ ಮಾಡಿರೋ ಎಲ್ಲ ಕೆಲಸನೂ ಅವರೇ ಮಾಡಿರೋದು ಈ ಸತಿ ಮನೆ ಕ್ಲೀನಿಂಗು. ಪಾಪ ತುಂಬ ಕಷ್ಟ ಆಯಿತು ಅವರಿಗೆ. ಸೊ ಈ ಥರ ಎಲ್ಲ ಸ್ವಲ್ಪ ಕೆಲಸಗಳು ಮುಗಿಸ್ಕೊಂಡ್ವಿ. ನಾನು ಹೇಳ್ದಂಗೆ ಮಧ್ಯದಲ್ಲಿ ಒಂದು ಸತಿ ಎದ್ದಿದ್ರು ಮಕ್ಕಳು. ಮತ್ತೆ ಅವ್ರನ್ನ ಮಲಗಿಸ್ಬಿಟ್ಟು ಇನ್ನೂ ಸ್ವಲ್ಪ ಅಷ್ಟೊಂದು ಕೆಲಸಗಳನ್ನ ಮಾಡಿಕೊಂಡ್ವಿ. ಆಮೇಲೆ ಇವಾಗ ಈವ್ನಿಂಗ್ ಟೈಮ್ಗೆ ಎದ್ದರು. ನಮ್ಮದೂ ಕೆಲಸಗಳೆಲ್ಲ ಸ್ವಲ್ಪ ಮುಗಿದಿತ್ತು. ಸ್ವಲ್ಪ ಕಾಲು ಕೈ ಮುಖ ಎಲ್ಲ ತೊಳ್ಕೊಂಡು ಕೂತ್ಕೊಂಡು ಕೃತಿಕು ಎದ್ದಿದ್ದ, ಇವನು ಎದ್ದಿದ್ದ. ಹಂಗೆ ನಮ್ಮ ಅತ್ತೆ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು, ನಾವು ತುಂಬ ದಿನಗಳಾಗ್ಬಿಟ್ಟಿತ್ತು ಈ ಥರ ಮಾತಾಡಿ ಎಲ್ಲನೂ.
ಸೊ ಸ್ವಲ್ಪ ಹೊತ್ತು ಹಂಗೆ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ಆ್ಯಂಡ್ ಕಾಫಿ ಮಾಡಿಕೊಂಡು ಕುಡ್ಕೊಂಡು ಅವ್ರನ್ನ ಆಟ ಆಡಿಸ್ಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಹೆಂಗೋಯ್ತು ಕೂಡ ಗೊತ್ತಿಲ್ಲ. ಆ್ಯಂಡ್ ಮಕ್ಕಳ ಜೊತೆ ಆ ಥರ ಟೈಮ್ ಸ್ಪೆಂಡ್ ಮಾಡೋವಾಗ ನಾವು ಮಾಡಿರೋ ಕೆಲಸಗಳೆಲ್ಲನೂ ಆ ಪೇಯ್ನ್ ಎಲ್ಲನೂ ಹೊರ್ಟೋಗ್ಬಿಡುತ್ತೆ. ಆ್ಯಂಡ್ ಅದೆಲ್ಲ ಮಾಡಿಕೊಂಡು ನಾನು ಸ್ವಲ್ಪ ಅಂದರೆ ಜೈ ಸ್ವಲ್ಪ ಹೊತ್ತು ಮಲ್ಕೊಂಡ, ಮತ್ತೆ ಆಟ ಆಡ್ಕೊಂಡಿದ್ದಾದಮೇಲೆ ಕೃತಿಕುನು ಸ್ನಾನ ಮಾಡ್ಕೊಂಬಂದ. ಅವನಿಗೆ ಮಧ್ಯಾಹ್ನ ಸ್ನಾನ ಮಾಡಿಸ್ಲಿಕ್ಕಾಗಿರಲಿಲ್ಲ, ಮಲಗಿಬಿಟ್ಟ ಅವ್ನು ಬೇಗ. ನಾನು ಬಂದಿದ್ದು ಲೇಟ್ ಆಯ್ತಲ್ವ ಹಂಗೆ. ಅದಕ್ಕೆ ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟೆ. ಆಗಲಿಲ್ಲ, ಆ ಡಸ್ಟ್ ಎಲ್ಲ ತುಂಬ ಇತ್ತಲ್ವ, ಹಂಗಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಆ್ಯಂಡ್ ಮತ್ತೆ ಬಂದುಬಿಟ್ಟು ಇವತ್ತು ಡಿನ್ನರ್ಗೆ ಬೆಂಡೆಕಾಯಿ ಗೊಜ್ಜು, ರೈಸ್ ಮಾಡಿದರು. ಊಟ ಮಾಡಿಕೊಂಡು ಕುತ್ಕೊಂಡಿದ್ದೀವಿ ಇಲ್ಲಿ. ಆ್ಯಂಡ್ ನಾನೇನು ಹೇಳಿದೆ, ನಮ್ಮ ಆಂಟಿ ಮನೆ ಹತ್ರ ಹೋಗಿ ಕರ್ಜೂರಕಾಯಿಗೆಲ್ಲ ರೆಡಿ ಮಾಡಿ ಎಲ್ಲ ಕೆಲಸ ಮಾಡಿಬಿಟ್ಟು ಬಂದರು ಅಂತ. ಆವಾಗ ಕರ್ಜೂರಕಾಯಿಗೆ ಹಿಟ್ಟೆಲ್ಲ ಇಸ್ಕಿ ಅದು ಒಳಗಡೆ ಸ್ಟಫಿಂಗ್ ಎಲ್ಲ ರೆಡಿ ಮಾಡಿಬಿಟ್ಟು ಆ್ಯಂಡ್ ಏನದು ಕಡಲೆ ಬೀಜ, ಕಡಲೆಪಪ್ಪು ಉಂಡೆ ಮಾಡ್ತಾರಲ್ವ, ಅದಕ್ಕೆಲ್ಲ ಹುರಿದು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದಿದ್ದಾರೆ. ನಮ್ಮತ್ತೆ ಊಟ ಮಾಡಿಕೊಂಡು 8:30 ಹಂಗೆ ಹೋಗಿದ್ದು. 11 ಆಗಿದೆ. ಅದೆಲ್ಲ ಮಾಡಿಬಿಟ್ಟು ಬರೋಷ್ಟರಲ್ಲೇ ನಾವು ಮಗುಗೆ ಊಟ ಮಾಡಿಸಿ, ನಾವು ಊಟ ಮಾಡಿ ಜೈನು ಸ್ವಲ್ಪ ಹೊತ್ತು ಎದ್ದಿದ್ದ, ಅವ್ರ ಅಪ್ಪ ಹತ್ರ ಆಟ ಆಡಿಕೊಂಡು ಇದ್ದ. ಯಾವುದೋ ಒಂದು ಯೂಟ್ಯೂಬ್ ಅವ್ರದ್ದು ವಿಡಿಯೋ ನೋಡ್ಕೊಂಡು ನಕ್ಕೊಂಡು ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡಿದ್ವಿ. ತುಂಬ ದಿನ ಆಗಿತ್ತು ನಾವು ಈ ಥರ ಟೈಮ್ ಪಾಸ್ ಮಾಡಿ. ಹಂಗಾಗಿ ಚೆನ್ನಾಗಿ ಅನ್ನಿಸ್ತು. ಅಷ್ಟು ಕೆಲಸಗಳು ಮಾಡಿ ಎಲ್ಲ ಆದಮೇಲೆ ಫೈನಲಿ ಒಂದು ರಿಲ್ಯಾಕ್ಸೇಷನ್ ಅನ್ನೋದು ಸಿಕ್ತು, ಈ ಥರ ಕೂತ್ಕೊಂಡು ಮಾತಾಡಿ ಎಲ್ಲ ಮಾಡಿದವಾಗ. ಆ್ಯಂಡ್ ಇವತ್ತಿನ ಡೇಗೆ ವರ್ಕ್ ಎಲ್ಲ ಇಷ್ಟು ಮುಗಿಸಿದ್ವಿ. ಆ್ಯಂಡ್ ಇನ್ನೂ ಒಂದು ವಿಡಿಯೋ ಇದೆ, ಕಂಟಿನ್ಯೂಷನು ಬರುತ್ತೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ. ಇದು ಕ್ಲೀನಿಂಗ್ ವಿಡಿಯೋ ಬಂದುಬಿಟ್ಟು ನಾನು ಹಬ್ಬದ ದಿನ ಅಪ್ಲೋಡ್ ಮಾಡ್ತೀನಿ ಅನಿಸುತ್ತೆ, ಮೇ ಬಿ. ಸೊ ಹಂಗಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು, ನಿಮಗೂ ನಿಮ್ಮ ಕುಟುಂಬದವರಿಗೂ. ಆ್ಯಂಡ್ ಈ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್.